ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿ ವಿಮಾನವನ್ನ ಏರ್ತಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಭಾರಿ ಕುತೂಹಲವನ್ನ ಕೆರಳಿಸಿದೆ ಉಭಯ ನಾಯಕರ ಈ ಪ್ರವಾಸ. ನಾಳೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ನಾಯಕತ್ವ ಬದಲಾವಣೆ, ಸಿದ್ದರಾಮಯ್ಯನವರಿಗೆ ಎಐಸಿಸಿ ಒಬಿಸಿಯ ಏನೋ ಒಂದು ಸದಸ್ಯತ್ವ ಕೊಟ್ಟಿರೋದು, 15ನೇ ತಾರೀಕಿಗೆ ಅದರ ಸಭೆ ಬೆಂಗಳೂರಿನಲ್ಲಿರೋದು ಭಾರತ್ ಜೋಡೋ ಭವನದಲ್ಲಿ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಇತ್ಯಾದಿ ಇತ್ಯಾದಿ ಚರ್ಚೆ. ಹೈಕಮಾಂಡ್ ನಾಯಕರನ್ನೇನೋ ಭೇಟಿ ಆಗ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಇಂತಹ ಚರ್ಚೆಯ ಸಂದರ್ಭದಲ್ಲಿ ದೆಹಲಿಗೆ ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ. ಶಾಸಕರ ಅಸಮಾಧಾನ, ಶಾಸಕರ ಭಿನ್ನಾಭಿಪ್ರಾಯಗಳು ಇತ್ಯಾದಿ ಇತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ದೆಹಲಿಗೆ ಹೋಗ್ತಾರಂತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದಿಢೀರ್ ಪ್ರವಾಸ ಏನಿದು, ಏನಾಗಬಹುದು ದೆಹಲಿಯಲ್ಲಿ? ಡಿಕೆ ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆ ಮಾಡಲಿಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರೆ, ನಾಡಿದ್ದು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ. ಒಬ್ಬೊಬ್ಬರ ನಾಯಕರು ಕೂಡ ಕೆಲವೊಂದಿಷ್ಟು ತಮ್ಮ ಇಲಾಖಾವಾರು ಸರ್ಕಾರದ ಕಾರ್ಯಕ್ರಮಗಳ ವಿಚಾರಕ್ಕೆ ಸಂಬಂಧ ಕೇಂದ್ರದ ಸಚಿವರನ್ನ ಭೇಟಿ ಮಾಡ್ತೀವಿ ಅನ್ನುವಂತಹ ಕಾರಣಗಳನ್ನ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಮತಿ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ಕೇಂದ್ರ ಸಚಿವರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಒಂದಿಷ್ಟು ಸರ್ಕಾರದ ತಮ್ಮ ಇಲಾಖಾ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ನಡೆಸಿ ಅದಾದ ಬಳಿಕ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ಈಗಾಗಲೇ ಮೈಸೂರಿನಲ್ಲಿ ನಡೀತಕ್ಕಂತ ಏನು ಹಬ್ಬ ಏನಿದೆ, ಆ ಹಬ್ಬದಲ್ಲಿ ವೈಮಾನಿಕ ಪ್ರದರ್ಶನವನ್ನ ಏರ್ಪಾಡು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ರಕ್ಷಣಾ ಸಚಿವರಾಗಿರ್ತಕ್ಕಂತ ರಾಜನಾಥ್ ಸಿಂಗ್ ಅವರನ್ನ ಬುಧವಾರ ಸಂಜೆ 4:30ಕ್ಕೆ ಭೇಟಿ ಆಗ್ಲಿಕ್ಕೆ ಕೂಡ ಹೋಗ್ತಾ ಇದ್ದೇನೆ ಅನ್ನುವಂಥದ್ದನ್ನು ಕೂಡ ಅಧಿಕೃತವಾಗಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಇಬ್ಬರು ಡಿಸಿಎಂ ಮತ್ತೆ ಸಿಎಂ ಇಬ್ಬರೂ ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಅದಾದ ಬಳಿಕ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂತಹ ಒಂದಿಷ್ಟು ಕೂಗು ಕೂಡ ದಿನಗಳಿಂದಲೂ ತಿಂಗಳಿಂದಲೂ ಸಾಕಷ್ಟು ಒತ್ತಾಯ ಕೂಡ ಇದೆ. ಅವುಗಳ ಬಗ್ಗೆ ಫೈನಲ್ ಮಾಡುವಂತ ಹಂತ ಕೂಡ ಇರುವಂತದ್ದು. ಏನು ಎಸಿಸಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಕೆಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗಾಗಲೇ ಇನ್ನೂ ಕೂಡ ಕೆಲವಷ್ಟು ಶಾಸಕರ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ನಾಳೆ ನಾಡಿದ್ದು ಕೂಡ ಇನ್ನೂ 2 ದಿನಗಳ ಕಾಲ ಶಾಸಕರ ಅಭಿಪ್ರಾಯ ಪಡೆದುಕೊಂಡು ಆ ಒಂದು ಸಮಯದಲ್ಲಿ ಎಲ್ಲ ವರದಿಯನ್ನು ಕೂಡ ಹೈಕಮಾಂಡ್ ನಾಯಕರು ಸಲ್ಲಿಸಲಿದ್ದಾರೆ. ಅಲ್ಲಿ ಕೂಡ ಶಾಸಕರ ಅಭಿಪ್ರಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಕಾರ್ಯವೈಖರಿ ಪಟ್ಟಿ ಕೂಡ ಈಗಾಗಲೇ ಸುರ್ಜೇವಾಲಾ ಅವರು ಹೈಕಮಾಂಡ್ ನಾಯಕರಿಗೆ ತಿಳಿಸಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಚರ್ಚೆ ನಡೆಸಲಿದ್ದಾರೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹುದೊಡ್ಡ ಚರ್ಚೆ ಕೂಡ ಆಗ್ಲಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಬಲವಾಗಿ ಅವರು ಕೂಡ ಹೆಸರು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಅವರಿಗೆ ಪಟ್ಟವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರ ಪರವಾಗಿ ಇರ್ತಕ್ಕಂಥದ್ದು. ಮತ್ತೆ ಬಹುತೇಕ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಒಪ್ಪುವಂತ ಎಲ್ಲಾ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಮತ್ತೆ ಕೆಸಿ ವೇಣುಗೋಪಾಲ್ ಆಗಿರ್ಬೋದು, ಮತ್ತೆ ಸೋನಿಯಾ ಗಾಂಧಿ ಅವರು ಕೂಡ ಅನುಮತಿ ಪಡೆದುಕೊಂಡು ಇದು ಈಗಾಗಲೇ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಮಾಡುವಂತ ಹಂತ ಇದೆ. ಇನ್ನೊಂದು ಕಡೆ ನಿಗಮ ಮಂಡಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಕಿ ಉಳಿದಿರ್ತಕ್ಕಂಥ ನಿಗಮ ಮಂಡಳಿಗೆ ಈಗಾಗಲೇ ಒಂದಿಷ್ಟು ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕು, ಮತ್ತೆ ಹಿಂದೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಕೆಲವಷ್ಟು ಮಾತುಕತೆ ಆಗಿರ್ತಕ್ಕಂಥದ್ದು. ಆ ಒಂದು ನಾಯಕರಿಗೂ ಕೂಡ ಪಕ್ಷದಲ್ಲಿ ಅವರಿಗೂ ಕೂಡ ಒಂದು ನಿಗಮ ಮಂಡಳಿ ಕೊಡಬೇಕು, ನೇಮಕ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಕೆಲವಷ್ಟು ಶಾಸಕರಿಗೂ ಕೂಡ ನಿಗಮ ಮಂಡಳಿ ಕೊಡಬೇಕು ಅನ್ನುವಂತಹ ಕೂಗು ಕೂಡ ಇದೆ. ಅದನ್ನು ಕೂಡ ಫೈನಲ್ ಮಾಡುವಂತ ಹಂತ ಇದೆ. ಇನ್ನೊಂದು ಪ್ರಮುಖವಾಗಿ MLC ಸ್ಥಾನಗಳಿಗೂ ಕೂಡ 4 MLC ಸ್ಥಾನಗಳಿಗೂ ಕೂಡ ನಾಮನಿರ್ದೇಶನ ಮಾಡುವಂತದ್ದು ಅದು ಕೆಲವೊಂದು ಪಟ್ಟಿ ಕಳಿಸಿಕೊಟ್ರು ಸಹಿತ ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಕೆಲವೊಂದು ನಾಯಕರ ಬಗ್ಗೆ ಕೆಲವೊಂದಿಷ್ಟು ನಾಯಕರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದು ಕೂಡ ಇನ್ನೂ ಕೂಡ ತಡೆ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಫೈನಲ್ ಮಾಡುವಂತ ಇರುವುದು. ಹೀಗೆ ಪಕ್ಷದ ಹಲವು ವಿಚಾರಗಳನ್ನ ಪಕ್ಷದ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಲಿಕ್ಕೆ ಸಿಎಂ ಮತ್ತೆ ಡಿಸಿಎಂ ದೆಹಲಿಯ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರವೀಣ್.